ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಸಕಲ ಶಾಸ್ತ್ರಗಳ ಸಾರವಾಗಿ ನಮಗೆ ನೀಡಿರುವಂಥದ್ದು. ಭಗವದ್ಗೀತೆಯ ಅನುಸಂಧಾನವನ್ನು ಆಚಾರ್ಯರ ಭಾಷ್ಯಕ್ಕೆ ಅನುಗುಣವಾಗಿ ನಾವು ತಿಳಿಯೋದಾದರೆ ಭಗವದ್ಗೀತೆ ನಮಗೇನು ಹೇಳಲಿಕ್ಕೆ ಹೊರಟಿದೆ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ ಇದೆ. ಇದರಲ್ಲಿ ಅರ್ಜುನ ವಿಷಾದ ಆಗಲಿಕ್ಕೆ ಕಾರಣ ಏನು? ನಾನು ನಿನ್ನೆ ಕೊನೆಗೊಂದು ಮಾತು ಹೇಳಿದ್ದೇನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಇದೆ ಪ್ರಾರಂಭದಲ್ಲಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರನೂ ಹೌದು, ಕುರುಕ್ಷೇತ್ರನೂ ಹೌದು. ಇದು ಹೇಗಾಗಲಿಕ್ಕೆ ಸಾಧ್ಯ? ಯಾವುದಾದ್ರೂ ಒಂದಾಗಲಿಕ್ಕೆ ಸಾಧ್ಯ ಅಲ್ಲ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಕುರು ಮಹಾರಾಜ ಆ ಪಂಚಕ ಸಮಂತಕ ಪಂಚಕ ಅಂತ ಅದರ ಮೂಲ ಹೆಸರು, ಕುರುಕ್ಷೇತ್ರದ ಮೂಲ ಹೆಸರು. ಈ ಕುರುಕ್ಷೇತ್ರದಲ್ಲಿ ಧರ್ಮಕ್ಷೇತ್ರವಾಗಿದೆ. ಅದು ಕಾರಣ ಪರಶುರಾಮ ದೇವರಿಂದ ಆಗಿರುವಂಥದ್ದು. ಧರ್ಮ ಅನ್ನೋದಕ್ಕೆ ವಿಷ್ಣು ಅಂತ ಅರ್ಥ ಇದೆ. ಪರಮಾತ್ಮ ಸಾಕ್ಷಾತ್ತಾಗಿ ಅಲ್ಲಿ ನೆಲೆಸಿರುವಂಥದ್ದು. ಆದ್ದರಿಂದ ಅದು ಧರ್ಮಕ್ಷೇತ್ರ ಹೌದು. ಇಷ್ಟೇ ಅಲ್ಲ, ಕುರುಕ್ಷೇತ್ರವೂ ಹೌದು. ಕುರು ಅನ್ನೋ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ. ಅದರಲ್ಲಿ ಒಂದು ಅರ್ಥ ಕರ್ಮ ಅಂತ ಇದೆ, ಮಾಡೋದು ಅಂತ ಅರ್ಥ ಇದೆ. ಅಂದರೆ ಕರ್ಮದ ಉತ್ಪತ್ತಿ ಸ್ಥಾನವಾಗಿರುವಂತಹ ಶರೀರ, ಕುರುಕ್ಷೇತ್ರವಾದ ಮನುಷ್ಯನ ಶರೀರ ಅಂತ ಏನಿದೆ ಅಲ್ಲ, ಅದರಲ್ಲಿ ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ. ಇವರ ನಡುವೆ ನಡೆಯುವಂತಹ ಹೋರಾಟವೇ ನಿಜವಾದ ಕುರುಕ್ಷೇತ್ರದ ಯುದ್ಧ. ಧರ್ಮನೂ ಇದೆ, ಅಧರ್ಮನೂ ಇದೆ. ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ. ಅದಕ್ಕೆ ನೋಡಿ ಮುಂದಿನ ಶಬ್ದ ಹೇಳ್ತಾನವನು, ಮಾಮಕಾಹ. ಮಾ ಅಂದರೆ ಜ್ಞಾನೇನ ಅಪಕ್ವಾಹ, ಮಾಮಕಾಹ ಅಜ್ಞರಾಗಿರುವಂತಹ, ಪರಮಾತ್ಮನ ಸರಿಯಾದ ಜ್ಞಾನ ತಿಳಿದೇ ಇರುವಂತಹ ನನ್ನವರು, ಪಾಂಡವರು ನನ್ನವರು. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಅದರಲ್ಲೇ ಗೊತ್ತಾಗ್ತದೆ ಪಾಂಡವರ ಮೇಲೆ ಎಷ್ಟು ಕೋಪ ಇದೆ ಅವನಿಗೆ, ಧೃತರಾಷ್ಟ್ರನಿಗೆ. ನನ್ನವರು ಅಂದರೆ ಯಾರು? ಪಾಂಡವರಲ್ಲ, ಕೌರವರು ನನ್ನವರು. ನನ್ನವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ? ಸಂಜಯ ನೋಡ್ರಿ, ಸಂಜಯನಿಗೆ ಭಗವಂತನ ಅನುಗ್ರಹದಿಂದ ದಿವ್ಯ ದೃಷ್ಟಿ ಬಂದಿರುವಂಥದ್ದು ನಾವು ನಿನ್ನೆ ಕೇಳಿ ತಿಳ್ಕೊಂಡಿದ್ದೀವಿ. ಮಾಮಕ ಪಾಂಡವಾಶ್ಚೈವ, ಪಾಂಡವರು ಅಂತ ಅವರನ್ನು ಕರೀತಾರೆ. ಯಾಕೆ ಪಾಂಡವರವರು ಅಂತ ಕೇಳಿದರೆ, ಪಾತಿ ಪಾಹ, ಪಾ ಅನ್ನೋ ಅಕ್ಷರಕ್ಕೆ ರಕ್ಷಣೆ ಮಾಡೋದು ಅಂತ ಇದೆ. ಯಾರು ರಕ್ಷಣೆ ಮಾಡ್ತಾರೆ ಎಲ್ಲರನ್ನ? ನಮಗೆಲ್ಲ ಗೊತ್ತು, ಭಗವಂತ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ತಸ್ಯ ಅಂಡಂ ಅಂದರೆ ಅವನಿಂದ ರಕ್ಷಣೆ ಮಾಡಿಸ್ಕೊಳ್ಳುವಂತಹದ್ದು ಯಾವುದು? ಜಗತ್ತು, ಇಡೀ ಬ್ರಹ್ಮಾಂಡ. ಇಡೀ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡುವಂಥವನು. ಭಗವಂತನ ಅಧೀನವಾಗಿರುವಂಥದ್ದು ಈ ಜಗತ್ತು. ಭಗವಂತನಿಂದ ರಕ್ಷಣೆ ಮಾಡಿಸಿಕೊಳ್ಳುವಂಥದ್ದು ಈ ಜಗತ್ತು ಅಂತ ಯಾರು ತಿಳ್ಕೊಂಡಿದ್ದಾರೋ ಅವರೇ ಪಾಂಡವರು. ಅಂದರೆ ಅರ್ಥ ಏನಿಲ್ಲಿ? ಅವರೆಲ್ಲ ದೇವತೆಗಳಾಗಿರುವಂಥವರು, ಪರಮಾತ್ಮನ ವಿಷಯಕವಾದ ಸರಿಯಾದ ಜ್ಞಾನವನ್ನು ತಿಳಿದಂಥವರು, ಪರಮಾತ್ಮನಿಂದಲೇ ಸುಖವನ್ನು ನಾವು ಪಡಿತೀವಿ ಅಂತ ತಿಳ್ಕೊಂಡಿರುವಂತಹ ತತ್ವಾಭಿಮಾನಿ ದೇವತೆಗಳವರು. ಆದ್ದರಿಂದ ನಾವಿಲ್ಲಿ ತಿಳಿಯುವಂತಹದ್ದೇನು? ಮೊದಲನೇ ಶ್ಲೋಕದ ತಾತ್ಪರ್ಯವನ್ನು ನೋಡೋದಾದರೆ,
ಶರೀರದಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳು ಮತ್ತು ದೈತ್ಯರು ಇಬ್ಬರೂ ಏನು ಮಾಡ್ತಾ ಇದ್ದಾರೆ? ಸಂಸಾರ ಹೇಯ ಅಂತ ನಮಗೆ ಗೊತ್ತು. ಮುಮುಕ್ಷು ಆಗಿರುವಂಥವನು ಧೃತರಾಷ್ಟ್ರ ಬೇರೆ ಯಾರೋ ಅಲ್ಲ. ಧೃತಂ ರಾಷ್ಟ್ರಂ ಏನ ಸಹ ಅಂತ ನಾವು ಬಿಡಿಸ್ಕೊಂಡ್ರೆ ಅನೇಕ ಅರ್ಥಗಳಿದ್ದಾವೆ ಗೀತೆಯಲ್ಲಿ. ಸಂಕ್ಷಿಪ್ತವಾಗಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹೀಗೆ ಆ ಮುಮುಕ್ಷು ಆಗಿರುವಂಥವನು ಕೇಳ್ತಾ ಇದ್ದಾನೆ, ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ದುಷ್ಟರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಹಾಗಾಗಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಈ ಧರ್ಮಕ್ಷೇತ್ರವಾಗಿರುವಂಥ ಕುರುಕ್ಷೇತ್ರದಲ್ಲಿ ಮಾಮಕಾ ಪಾಂಡವಾಶ್ಚೈವ, ನನ್ನವರು ಮತ್ತು ಕೌರವರು, ನನ್ನವರು ಅಂದರೆ ಕೌರವರು, ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ ಮೇಲೆ ಸಂಜಯ ಉತ್ತರವನ್ನು ಕೊಡ್ತಾನೆ. ಇಲ್ಲ ರಾಜ, ಕೇಳು ನನ್ನ ಮಾತನ್ನ. ಸಮರಕ್ಕೆ ಎರಡೂ ಸೇನೆಗಳು ಸಿದ್ಧವಾಗಿ ನಿಂತಿರುವಂಥದ್ದು, ಎರಡು ನಿಂತಿದ್ದಾವೆ. ನಮಗೆ ಇಲ್ಲಿ ಒಂದು ಆಧ್ಯಾತ್ಮಿಕವಾಗಿರುವಂತಹ ರಹಸ್ಯವನ್ನು ತಿಳಿಸ್ತಾರೆ ಶಾಸ್ತ್ರಕಾರರು. ಏನು ಅಂದರೆ, ಭಗವದ್ಗೀತೆ ಒಂದು ಮನಃಶಾಸ್ತ್ರ ಗ್ರಂಥ. ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ದುಗುಡಗಳಿಗೆ ಉತ್ತರವನ್ನು ನೀಡುವಂತಹ ಸಾರ್ವಭೌಮವಾಗಿರುವಂತಹ ಕೃತಿ. ಐತಿಹಾಸಿಕ ಗ್ರಂಥವೂ ಹೌದು, ಮನಃಶಾಸ್ತ್ರ ಗ್ರಂಥವೂ ಹೌದು. ಮಾನಸಿಕವಾದ ಎಲ್ಲ ತುಮುಲಗಳಿಗೆ ಪರಿಹಾರವನ್ನು ನೀಡುವಂತಹ ದಿವ್ಯವಾದ ಗ್ರಂಥ ಅದು ನಮ್ಮ ಭಗವದ್ಗೀತೆ. ಎಷ್ಟು ಹೆಮ್ಮೆ ಪಡಬೇಕು ನಾವು ಅಂದರೆ, ಬೇರೆ ದೇಶದವರು ನಮ್ಮನ್ನು ಗುರುತಿಸಬೇಕಾದ್ರೆ ಗೀತೆಯ ನಾಡಿನವರು ಅಂತಾರೆ. ಅಷ್ಟು ಅದಕ್ಕೆ ಮಹತ್ವ ಇದೆ. ನೋಡಲಿಕ್ಕೆ ಪುಟ್ಟದಾಗಿರುವಂತಹ ಗ್ರಂಥ ಇದ್ದರೂ ಅದರ ಅರ್ಥ ವಿಸ್ತಾರ ಬಹಳ ದೊಡ್ಡದಾಗಿರುವಂಥದ್ದು. ದುರ್ಯೋಧನ ಹೇಗಾದರೂ ಮಾಡಿ ಎಲ್ಲವನ್ನ ನಾನು ಪಡೀಬೇಕು ಅನ್ನುವಂಥ ಭಾವನೆ. ದುರ್ಯೋಧನ ಬೇರೆ ಎಲ್ಲೂ ಇಲ್ಲ, ನಮ್ಮ ಮನಸ್ಸಿನಲ್ಲೇ ಇದ್ದಾನೆ. ಇನ್ನೊಬ್ಬರ ಆಸ್ತಿಯನ್ನು, ಇನ್ನೊಬ್ಬರ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ಗುಣ ಇದೆಯಲ್ಲ, ಅದೇ ದುರ್ಯೋಧನ. ಬೇರೆ ಸ್ತ್ರೀಯರ ಮೇಲೆ, ಪರಸ್ತ್ರೀಯರ ಮೇಲೆ ಕಣ್ಣನ್ನು ಹಾಕೋದು ಅಂತೇನಿದೆಯಲ್ಲ, ಅದು ನಮ್ಮೊಳಗಿರುವಂತಹ ದುಶ್ಯಾಸನ. ಇನ್ನು ನೋಡಲಿಕ್ಕೆ ಒಳ್ಳೆ ಮಾತಾಡೋದು, ಬಾಯಲ್ಲಿ ಭಾರಿ ಒಳ್ಳೆಯವರು ಅಂತ ಅನಿಸಬೇಕು, ಆದರೆ ನಿಜವಾಗ್ಲೂ ಒಳ್ಳೆತನ ಇಲ್ಲ. ಅಂದರೆ ಸಜ್ಜನಿಕೆಯ ಮುಖವಾಡವನ್ನು ಹಾಕ್ಕೊಂಡಿರುವಂಥದ್ದು, ಅದು ವಿಕರಣ, ನಮ್ಮಲ್ಲಿರುವಂತಹ ಕರ್ಣ ಸ್ವಭಾವ. ಆಮೇಲೆ ನಮ್ಮೊಳಗಿರುವಂಥ ಅನೇಕ ಹುಳುಕುಗಳನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡುವಂಥದ್ದು. ನಾವೆಲ್ಲ ಭಾಳ ಒಳ್ಳೆಯವ್ರಿ, ನಾವು ಯಾವ ಕೆಟ್ಟ ಕೆಲಸನೂ ಮಾಡೇ ಇಲ್ಲ, ನಾವೆಲ್ಲ ಭಾಳ ಒಳ್ಳೆಯವರು. ಸಾವಿರಾರು ದುಷ್ಟ ಕೆಲಸ ಮಾಡಿದ್ರೂ ಸಹಿತ ಅದನ್ನೆಲ್ಲ ಇಡುವಂಥ ಸ್ವಭಾವ. ಇದು ನಮ್ಮ ಒಬ್ಬೊಬ್ಬ ವ್ಯಕ್ತಿಗಳಿಂದ ನಾವು ತಿಳಿಯುವಂತಹ ಗುಣವನ್ನು ನಮಗೆ ತಿಳಿಸ್ತಾ ಇದೆ. ಅದರಲ್ಲೂ ಧರ್ಮರಾಜ ಧರ್ಮಕ್ಕೆ ಪ್ರತಿನಿಧಿಯಾಗಿರುವಂಥವನು. ಧರ್ಮವನ್ನು ತಿಳಿದುಕೋ ಅಂತ ಹೇಳಲಿಕ್ಕೆ ಹೊರಟಿರುವಂಥವನು ಧರ್ಮರಾಜ. ಧರ್ಮವನ್ನು ಆಚರಣೆ ಮಾಡು. ಇನ್ನು ಭೀಮಾರ್ಜುನರು ಅಧರ್ಮ ಮಾಡೋರನ್ನು ಸುಮ್ಮನೆ ಬಿಡಬೇಡ ಅಂತ ಹೇಳಲಿಕ್ಕೆ ಹೊರಟಿರುವಂತಹ, ಯುದ್ಧ ಮಾಡು ಅಂದರೆ ನಿನ್ನ ಕರ್ತವ್ಯವನ್ನು ನೀ ಮಾಡು ಜ್ಞಾನಪೂರ್ವಕವಾಗಿ ಅಂತ ಹೇಳಲಿಕ್ಕೆ ಹೊರಟಿರುವಂಥವರು ಭೀಮಾರ್ಜುನರು. ನಕುಲ ಹೇಳ್ತಾನೆ, ಶೀಲವನ್ನು ಕಳೆದುಕೊಂಡು ಕೆಟ್ಟ ಬಾಳನ್ನು ಬಾಳಬೇಡ. ಕ್ಯಾರೆಕ್ಟರ್, ಶೀಲ ಅನ್ನುವಂಥದ್ದು ಅತ್ಯಂತ ಅವಶ್ಯಕ. ಇನ್ನು ಸಹದೇವ ಹೇಳ್ತಾ ಇದ್ದಾನೆ, ದುರಹಂಕಾರಿಯಾಗಬೇಡ. ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ಐಶ್ವರ್ಯ ಇದೆ, ನನ್ನ ಹತ್ರ ಸೌಂದರ್ಯ ಇದೆ ಅಂತ ದುಡುಕಬೇಡ, ದುರಹಂಕಾರ ಪಡೆಬೇಡ. ಇವೆಲ್ಲವೂ ಆಧ್ಯಾತ್ಮಿಕವಾದ ರಹಸ್ಯವನ್ನು ನಮಗೆ ಒಬ್ಬೊಬ್ಬರಿಂದ ತಿಳಿಯುವಂಥದ್ದು. ಹಾಗಾದರೆ ಇಲ್ಲಿ ಸಂಜಯ ಪ್ರಶ್ನೆ ಮಾಡಿದ್ದು, ಆ ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯ ಉತ್ತರ ಕೊಡ್ತಾ ಇದ್ದಾನೆ. ಪಾಂಡವರ ಸೈನ್ಯ ಬಹಳ ವಿಸ್ತಾರವಾಗಿರುವಂಥದ್ದು. ದೃಷ್ಟದ್ಯುಮ್ನ ಅಲ್ಲಿ ಬಂದು ನಿಂತಿದ್ದಾನೆ. ನಿಮ್ಮ ಶಿಷ್ಯನಾಗಿರುವಂಥವನು ಆಚಾರ್ಯ ದ್ರೋಣರ ಮುಂದೆ ಕಣ್ಣೀರು ಹಾಕಿ ತನ್ನ ಮನಸ್ಸಿನ ಭಾವವನ್ನು ಹೇಳ್ತಾನೆ. ಪಾಪ ದುರ್ಯೋಧನ
ನೋಡ್ರಿ ನಿಮ್ಮ ಶಿಷ್ಯ ಬಂದು ನಿಂತಾನೆ ಎದುರುಗಡೆ ಯುದ್ಧ ಆಡಲಿಕ್ಕೆ. ನಿಮ್ಮ ಶಿಷ್ಯನೇ ಬಂದಿರುವಂಥದ್ದು. ಭೀಮಾರ್ಜುನರು ಬಂದಿದ್ದಾರೆ. ಒಳ್ಳೆ ಬಿಲ್ಲನ್ನ ಮೂರು ಲೋಕದ ಗಂಡ ಅಂತ ಅನಿಸ್ಕೊಂಡಿರುವಂಥ ನಿಮ್ಮ ಪಟ್ಟದ ಶಿಷ್ಯ ಅರ್ಜುನ ಬಂದು ನಿಂತಿದ್ದಾನೆ. ಮಹಾರಥಿಕನಾಗಿರುವಂತಹ ಸಾತ್ಯಕಿ, ವಿರಾಟ, ದ್ರುಪದ ಪರಾಕ್ರಮಿಗಳು ಬಂದಿದ್ದಾರೆ. ಚೇಕೀತಾನ, ಕಾಶಿರಾಜ, ಪುರುಷ ಶ್ರೇಷ್ಠರಾಗಿರುವಂತಹ ಪುರುಜಿತ್, ಕುಂತಿಭೋಜ, ಶೈಬ್ಯರು, ಯುಧಾಮಿನ್ಯು, ಉತ್ತಮೋಜಸ್, ಅಭಿಮನ್ಯು, ದ್ರೌಪದಿಯ 5 ಪುತ್ರರಾಗಿರುವಂಥವರು. ಇವರೆಲ್ಲ ಮಹಾರಥರಾಗಿರುವಂಥವರು. ಮಹಾರಥ ಅಂತ ಯಾರು ಕರೆದಿದ್ದಾರೆ? ದುರ್ಯೋಧನನ ಮಾತಿದು. ಮಹಾರಥ ಅಂತ ಯಾರನ್ನು ಕರೀಬೇಕು? ಮಹಾಭಾರತ ಹೇಳ್ತದೆ, ಒಂಟಿಯಾಗಿ 10,000 ಜನ ಬಿಲ್ಲಾವಲಜರನ್ನ ಎದುರಿಸಬಲ್ಲಂಥವನು, ಶಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಪ್ರವೀಣನಾಗಿರುವಂಥವನು, ಅವನನ್ನು ಮಹಾರಥ ಅಂತ ಕರೀಬೇಕಂತೆ. ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ. ಅಂತಹ ಮಹಾರಥರು ಇಲ್ಲೆಲ್ಲ ಬಂದಿದ್ದಾರೆ. ನೋಡಿ, ಇಲ್ಲೊಂದು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ, ನಮ್ಮ ಕಡೆನೂ ಇದ್ದಾರೆ. ಯಾರ್ಯಾರು ಬಂದಿದ್ದಾರೆ? ಭೀಷ್ಮಾಚಾರ್ಯರಿದ್ದಾರೆ, ಕರ್ಣ, ಕೃಪಾಚಾರ್ಯರು, ಅಶ್ವತ್ಥಾಮ, ವಿಕರ್ಣ, ಭೂರಿಶ್ರವಸ್ ಎಲ್ಲರೂ ಬಂದಿದ್ದಾರೆ. ಆದರೆ ಒಂದು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಅಂಶ ಏನು ಅಂದರೆ, ದುರ್ಯೋಧನ ಎದುರು ನಿಂತು ಪಕ್ಷದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ಹೆಸರನ್ನು ಹೇಳಿದ್ದಾನೆ. ಆದರೆ ಅರ್ಜುನನ ಮುಂದೆ ಕೂತಿರುವಂತಹ ಕೃಷ್ಣ ಪರಮಾತ್ಮನನ್ನ ಬಿಟ್ಟಿದ್ದಾನೆ, ಕೃಷ್ಣ ಪರಮಾತ್ಮನನ್ನ ಮರೆತಿದ್ದಾನೆ. ಇದರ ಒಂದು ಸಂದೇಶ ಏನು ಅಂದರೆ, ಇವನ ತಂದೆ ಆಗಿರುವಂತಹ ಧೃತರಾಷ್ಟ್ರ ಕಣ್ಣು ಇಲ್ಲದೆ ಕುರುಡನಾಗಿರುವಂಥವನು. ಆದರೆ ಇವನು ಕಣ್ಣಿದ್ದು ಕುರುಡನಾಗಿದ್ದಾನೆ. ದೇವರನ್ನ ಮರೆತು, ಶಾಸ್ತ್ರ ಹೇಳ್ತದೆ, ದೇವರನ್ನ ಮರೆತು ಲೋಕವನ್ನೆಲ್ಲ ನೋಡುವಂತಹ, ಧನಕನಕಗಳ ಬಗ್ಗೆನೇ ಆಸಕ್ತಿ ಉಳ್ಳಂತಹ ದುರ್ಯೋಧನರು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅವತ್ತಷ್ಟೇ ದುರ್ಯೋಧನ ಇದ್ದ ಅಂತ ಅನ್ಕೊಳ್ಳೋ ಹಂಗಿಲ್ಲ. ಇವತ್ತು ನಾವು ಆ ದುರ್ಯೋಧನರ ಪ್ರವೃತ್ತಿಯ ಒಂದು ಮುಖವನ್ನು ನಾವು ಕಾಣ್ತಾ ಇರ್ತೀವಿ ಅಲ್ಲಲ್ಲಿ. ಕೃಷ್ಣ ಪರಮಾತ್ಮ ಎದುರಿಗೆ ಇದ್ರೂ ಅವನನ್ನು ಗುರ್ತಿಸುವಂತಹ ಮನೋಭಾವ ಅವನಲ್ಲಿ ಕಾಣಲೇ ಇಲ್ಲ. ಅಷ್ಟೇ ಅಲ್ಲ, ಒಂದು ಮಾತು ಹೇಳ್ತಾನೆ ಭೀಷ್ಮಾಚಾರ್ಯರಿಗೆ, ಇಲ್ಲ ನಮ್ಮ ಸೈನ್ಯನೂ ಇದೆ, ಅವ್ರ ಸೈನ್ಯನೂ ಇದೆ, ಇಬ್ಬರನ್ನೂ ನಾವು ತುಲನೆ ಮಾಡಿ ನೋಡೋದಾದರೆ, ದುರ್ಯೋಧನ ಬಾಯಲ್ಲಿ ಬಂದಿರುವಂತಹ ಮಾತು ಪರ್ಯಾಪ್ತ ಅಪರ್ಯಾಪ್ತ ಅಂತಾನೆ. ಭೀಷ್ಮಾಚಾರ್ಯರಿಂದ ರಕ್ಷಿತವಾಗಿರುವಂತಹ ನಮ್ಮ ಸೈನ್ಯ ಅಸಮರ್ಥವಾಗಿರುವಂಥದ್ದು. ಆದರೆ ಭೀಮನಿಂದ ರಕ್ಷಣೆ ಮಾಡುವಂತಹ ಪಾಂಡವರ ಸೈನ್ಯ ಇದೆ ಅಲ್ಲ, ಅದು ಭಾರೀ ಶಕ್ತಿಶಾಲಿಯಾಗಿರುವಂಥದ್ದು. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ದ್ವಿಧಾಮೇತಾಂ ಬಲಂ ಭೀಮಾಭಿರಕ್ಷಿತಂ. ಭೀಮಸೇನನಿಂದ ರಕ್ಷಣೆ ಹೊಂದುವಂತಹ ಸೈನ್ಯ ಇದೆ ಅಲ್ಲ, ಅದು ಭಾರೀ ರಕ್ಷಣೆ ಆಗಿರುವಂಥದ್ದು. ಇದರೊಳಗೂ ಒಂದು ವಿಶೇಷತೆ ಇದೆ. ಎಷ್ಟು ಸುಂದರವಾಗಿ ತಿಳಿಸ್ತಾರೆ ಅಂದರೆ, ಭೀಷ್ಮಾಚಾರ್ಯರು ವಸುವಿನ ಅವತಾರರಾಗಿರುವಂಥವರು, ಪಾಂಡವರು ದೇವತೆಗಳು, ಎಲ್ಲವನ್ನೂ ಬಲ್ಲಂಥವರು. ಅಂದರೆ ನೋಡಲಿಕ್ಕೆ ದೊಡ್ಡದಾಗಿರುವಂತಹ ಸೈನ್ಯ ನಮ್ದಾಗಿದ್ರು ದುರ್ಯೋಧನನ ಮನಸ್ಸಿನಲ್ಲಿರುವಂಥದ್ದು, ಸತ್ವದಲ್ಲಿ ನಮ್ಮ ಸೈನ್ಯದಲ್ಲಿ ಸತ್ವ ಇಲ್ಲ. ಆದರೆ ಎದುರುಗಡೆ ಇರುವಂತಹ ಪಾಂಡವರ ಸೈನ್ಯ ಚಿಕ್ಕದಾದರೂ ಸತ್ವದಲ್ಲಿ, ಗುಣದಲ್ಲಿ ಬಹಳ ಶಕ್ತಿಶಾಲಿಯಾಗಿರುವಂಥದ್ದು. ಇಲ್ಲಿ ವಸುವಿನ ಅವತಾರರಾಗಿರುವಂತಹ ಭೀಷ್ಮಾಚಾರ್ಯರು, ನಾನು ಹಿಂದೆನೇ ಹೇಳಿದ್ದೀನಿ, ಅವರು ಮುಖ್ಯಸ್ಥರಾದರೆ ಆ ಕಡೆ ದೃಷ್ಟದ್ರುಮ್ನ ಇದ್ದಾನೆ, ಅಗ್ನಿಯ ಅವತಾರ ಆಗಿರುವಂಥವನು. ಭೀಮಸೇನ್ ದೇವರು ನಿಂತಿದ್ದಾರೆ, ಅರ್ಜುನ ನಿಂತಿದ್ದಾನೆ. ಇವರೆಲ್ಲರ ಮೇಲೆ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ನಿಂತಿದ್ದಾನೆ. ಇಲ್ಲಿ ಒಂದು ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂದರೆ, ಕಲಿಯುಗದ ದೇವತೆಯಾಗಿರುವಂತಹ ಕಲಿಯ ಬಾಯಲ್ಲಿ ಬಂದಿರುವಂಥದ್ದು ಭೀಷ್ಮಶ್ಚ ಬಲಭದ್ರಶ್ಚ ಮದ್ರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಶ್ಚೈವ ಪಂಚಮಂ ನಾನು ಶುಶ್ರುಮಃ. ಕೀಚಕನ ವಧೆ ಆದಂತಹ ಸಂದರ್ಭದಲ್ಲಿ ದುರ್ಯೋಧನನ ಬಾಯಿಂದ ಬಂದಿರುವಂತಹ ಮಾತು, ಜಗತ್ತಿನಲ್ಲಿರುವಂತಹ ಅತಿ ಶ್ರೇಷ್ಠ ಜಗದೇಕ ವೀರರು ಅಂತ ಯಾರಾದರೂ ಇದ್ರೆ ಅದು ಇರೋದೇ 4 ಜನ ಪ್ರಮುಖರಾಗಿರುವಂಥವ್ರು.
ಮೊದಲನೇದ್ದು ಭೀಮಸೇನ್ ದೇವರು, ಎರಡನೇದ್ದು ಬಲಭದ್ರ ಬಲರಾಮ್ ದೇವರು, ಮೂರನೇದ್ದು ಮದ್ರಾಜಶ್ಚ ಶಲ್ಯರಾಜ ವೀರ್ಯವಾನ್, ಚತುರ್ಥನಾಗಿರೋಂಥವನು ಕೀಚಕ. ಇಂಥದ್ರಲ್ಲಿ ಕೀಚಕ ಸತ್ತಿದ್ದಾನೆ ಅಂದರೆ ಅದು ಭೀಮಸೇನಿಂದನೇ ಸಾಯಲಿಕ್ಕೆ ಸಾಧ್ಯ, ಬೇರೆ ಯಾರೂ ಇಂದ ಸಾಧ್ಯ ಇಲ್ಲ. ಬಲರಾಮ್ ದೇವರಂತೂ ತೀರ್ಥಯಾತ್ರೆಗೆ ಹೋಗಿದ್ದಾರೆ, ಕೀಚಕ ಸತ್ತು ಹೋಗಿದ್ದಾನೆ, ಶಲ್ಯ ಇಲ್ಲೇ ಇದ್ದಾನೆ. ಅವನು ಅಷ್ಟು ನಿಖರವಾಗಿ ಹೇಳ್ತಾನೆ ಭೀಮಸೇನ್ ದೇವರ ಶಕ್ತಿಯನ್ನು. ಅಂದರೆ ನೋಡಿ, ಜೀವೋತ್ತಮರಾಗಿರುವಂತಹ ವಾಯುದೇವರ ಅತ್ಯದ್ಭುತವಾದ ರೂಪ ಅದು ಭೀಮಸೇನ್ ದೇವರಾಗಿ ಬಂದಿರುವಂಥದ್ದು. ಭೀಮನ ಸಾಹಸ, ಶಕ್ತಿ ಎಲ್ಲವೂ ಅಪೂರ್ವವಾಗಿರುವಂಥದ್ದು. ಭಕ್ತಿ 10 ಗುಣಗಳ ಪ್ರತಿನಿಧಿಯಾಗಿರುವಂಥ ಭೀಮಸೇನ ಭಕ್ತಿ ಜ್ಞಾನಂ ಸ್ವವೈರಾಗ್ಯಂ ಪ್ರಜ್ಞಾ ಮೇಧಾಂ ಧೃತಿಸ್ಥಿತಿ ಯೋಗ ಪ್ರಾಣ ಬಲಂಚೈವ ಋಗೋದರ ಇತಿ ಸ್ಮೃತಃ ಅಂತ ಹೇಳಿದ ಹಾಗೆ ಚಿಕ್ಕಂದಿನಲ್ಲೇ ದಿಗ್ವಿಜಯ ಮಾಡಲಿಕ್ಕೆ ಹೊರಟಿರುವಂಥವನು. ರಾಯಸೂಯ ಆಗ ಮಾಡಿದಾಗ ಒಬ್ಬನೇ ಎಲ್ಲವನ್ನು ಜಯಿಸ್ಕೊಂಡ್ಬಂದಿದ್ದ. ಅರಗಿನ ಮನೆಯಲ್ಲಿ ಎಲ್ಲರನ್ನೂ ಕರ್ಕೊಂಬಂದ, ರಕ್ಷಣೆ ಮಾಡ್ದ. ಹಿಡಿಂಬ, ಬಕ ಮೊದಲಾದ ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ದ. ಜರಾಸಂಧನನ್ನ ಅತ್ಯಂತ ಪ್ರಬಲ ಶತ್ರುವಾಗಿರುವಂಥ ಜರಾಸಂಧನನ್ನ ಮೆಟ್ಟಿ ನಿಂತಂಥವರು ಇದೇ ಭೀಮಸೇನ್ ದೇವರು. ಇವೆಲ್ಲ ವಿಷಯ ಗೊತ್ತಿತ್ತು ಯಾರಿಗೆ? ದುರ್ಯೋಧನನಿಗೆ. ಅದನ್ನೆಲ್ಲ ನೆನಪು ಮಾಡಿಕೊಂಡ. ಅದನ್ನೆಲ್ಲವನ್ನ ಈ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಒಂದು ನಾವು ಗಮನಿಸಬೇಕಾಗಿರುವಂಥ ಅಂಶ, ಭೀಷ್ಮಾಭಿರಕ್ಷಿತಂ ಭೀಮಾಭಿರಕ್ಷಿತಂ. ದುರ್ಯೋಧನ ಎರಡನ್ನೂ ವಿಭಾಗ ಮಾಡಿ ಹೇಳಿಬಿಟ್ಟ. ತನ್ನ ಮನಸ್ಸಿನಲ್ಲಿರುವಂಥ ವೇದನೆಯನ್ನು ಹೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಏನಾಗಿದೆ, ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಒಂದು ಯುದ್ಧದ ನಿಯಮ, ಶಂಖವನ್ನು ಊದ್ತಾರೆ. ಅದು ನಿಯಮ ಯುದ್ಧದಲ್ಲಿ, ಯುದ್ಧ ಪ್ರಾರಂಭ ಆಗತ್ತೆ ಅಂತ. ಒಬ್ಬೊಬ್ಬರು ಒಂದೊಂದು ಶಂಖವನ್ನು ಊದಿದ್ದಾರೆ. ಅದನ್ನು ವರ್ಣನೆ ಮಾಡ್ತದೆ ಭಗವದ್ಗೀತೆ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮಾರ್ ಉಕೋದರಃ. ಪಾಂಚಜನ್ಯವನ್ನ ಕೃಷ್ಣ ಪರಮಾತ್ಮ ಜೋರಾಗಿ ಊದ್ತಾ ಇದ್ದಾನೆ. ಋಷಿಕೇಶನಾಗಿರುವಂಥವನು, ಇಲ್ಲೊಂದು ಶಬ್ದ ಬರೆದಿದ್ದಾರೆ ಋಷಿಕೇಶ ಅಂತ. ಯಾಕೆ ಋಷಿಕೇಶ? ಎಲ್ಲ ಇಂದ್ರಿಯಗಳಿಗೆ ಋಷಿಕ ಅಂತ ಹೆಸರು. ಆ ಇಂದ್ರಿಯಗಳಿಗೆ ನಿಯಾಮಕನಾಗಿರುವಂಥವನು ಭಗವಂತ, ಆದ್ದರಿಂದ ಅವನನ್ನು ಋಷಿಕೇಶ ಅಂತ ಕರೆದಿದ್ದಾರೆ. ಔಚಿತ್ಯಪೂರ್ಣವಾಗಿರುವಂಥ ಶಬ್ದ ಇದು. ವೇದವ್ಯಾಸರು ನಮಗೆ ತಿಳಿಸ್ತಾ ಇದ್ದಾರೆ. ದೇವದತ್ತದ ಶಂಖವನ್ನ ಧನಂಜಯ ಅರ್ಜುನ ಊದಿದ್ದಾನೆ. ಪೌಂಡ್ರ ಶಂಖವನ್ನ ದದ್ಮೋ ಮಹಾಶಂಕಂ ಭೀಮಕರ್ಮ ರುಕೋದರ ಭೀಮಸೇನ್ ದೇವರು ಆ ಶಂಖವನ್ನು ಊದಿದ್ದಾರೆ. ದುರ್ಯೋಧನ ಮತ್ತು ದುರ್ಯೋಧನನ ಮಾತನ್ನು ಕೇಳಿದಂತಹ ದ್ರೋಣಾಚಾರ್ಯರು ಅದಕ್ಕೆ ಅವನ ಮಾತನ್ನು ಕೇಳ್ತಾರಂತೆ, ಸ್ಪಂದಿಸ್ತಾರೆ. ಅಷ್ಟೇ ಅಲ್ಲ, ಭೀಷ್ಮಾಚಾರ್ಯರು ಇದ್ರು ಅಲ್ಲೇ. ಸುಖ ದುಃಖಗಳ ಒಂದು ಪರಿಯನ್ನ ವಿಸ್ತಾರ ಮಾಡಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅರ್ಜುನ ಕುದುರೆಯನ್ನು ಏರಿರುವಂತಹ ಕುದುರೆ ಇದೆಯಲ್ಲ, ಅದು ಬಿಳಿಯ ಬಣ್ಣದ್ದಂತೆ. ಅದಕ್ಕೆ ಅವನಿಗೆ ಶ್ವೇತವಾಹನ ಅಂತ ಕರೀತಾರೆ. ಶಂಖ, ಭೇರಿ, ಪಣವ, ಆನಕ, ಗೋಮುಖ ಎಲ್ಲ ವಾದ್ಯಗಳು ಜೋರಾಗಿ ಕೂಗಿರುವಂಥದ್ದು. ಆ ಸಂದರ್ಭದಲ್ಲಿ ಭೂಮಿ ಆಕಾಶ ಒಂದಾಗ್ತಿದೆ ಅಂತ ಅನಿಸಬೇಕು, ಆ ರೀತಿಯಾಗಿ ಶಬ್ದ ಆಗ್ತಾ ಇದೆ. ಭೀಷ್ಮ, ಕೃಷ್ಣ, ಭೀಮ ಮತ್ತು ಅರ್ಜುನರು ಅವರೆಲ್ಲರೂ ತಮ್ಮ ತಮ್ಮ ಶಂಖವನ್ನು ಊದಿದ್ದಾರೆ. ಆ ಶಂಖದ ನಾದವನ್ನು ಕೇಳಿದರೆ ಸಾಕಂತೆ ಕೃಷ್ಣ ಪರಮಾತ್ಮ ತಾನು ಪಾಂಡವರ ಸಾರಥಿ ಅಷ್ಟೇ ಅಲ್ಲ, ಪಾಂಡವರ ಸೂತ್ರಧಾರ. ತಾನು ಯುದ್ಧ ಮಾಡದೇ ಇದ್ರೂ ಇವರನ್ನು ನಾನು ಗೆಲ್ಲಿಸ್ತೀನಿ ಅನ್ನೋದು ಆ ಶಂಖದ ನಾದದಿಂದಲೇ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಭಗವಂತ. ಇಷ್ಟೇ ಅಲ್ಲ, ಈ ಸೂಚನೆ ಏನಿದೆ ಅಲ್ಲ, ಅದು ನಮಗೂ ಎಲ್ಲರಿಗೂ ಒಂದು ಸೂಚನೆ ಆಗಿರುವಂಥದ್ದು. ಕೃಷ್ಣ ಪರಮಾತ್ಮ ಕೇವಲ ಅರ್ಜುನನಿಗೆ ಮಾತ್ರ ಸಾರಥಿ ಅಲ್ಲ, ಅರ್ಜುನ ನಮ್ಮೆಲ್ಲರ ಪ್ರತಿನಿಧಿಯಾಗಿರುವಂಥವನು. ನಮ್ಮ ಈ ಶರೀರವೇ ರಥವಾಗಿರುವಂಥದ್ದು. ಈ ರಥಕ್ಕೆ ನಿಜವಾದ ಸಾರಥಿ ಅದು ಕೃಷ್ಣಮೂರ್ತಿ. ಯಾವಾಗ ನಿಮ್ಮ ಶರೀರ ರಥದಲ್ಲಿ ಅರ್ಜುನ ಹೇಗೆ ತನ್ನ ಶರೀರ ರಥದಲ್ಲಿ ಕೃಷ್ಣ ಪರಮಾತ್ಮನನ್ನು ಕೂಡಿಸ್ಕೊಂಡಿದ್ದಾನೋ, ಹಾಗೆ ನಾವು ನಮ್ಮ ಶರೀರದಲ್ಲಿ ಭಗವಂತನನ್ನ ಯಾವಾಗಲೂ ಕೂಡಿಸ್ಕೊಳ್ಳಬೇಕು. ಅದು ನಾಮಸ್ಮರಣೆಯಿಂದ, ಭಗವಂತನ ಮಂತ್ರ ಸ್ತೋತ್ರಗಳನ್ನು ಹೇಳೋದ್ರಿಂದ, ಅವನ ನಾಮವನ್ನು ಜಪ ಮಾಡೋದ್ರಿಂದ
ಭಗವಂತ ನಮ್ಮಲ್ಲಿ ಬಂದು ಸನ್ನಿಧನಾಗ್ತಾನಪ್ಪ. ಅವನ ಸಾನ್ನಿಧ್ಯ ಇರೋದಕ್ಕೆ ನಾವು ಬದುಕ್ತಾ ಇದ್ದೀವಿ, ಜೀವಿಗಳು ಅಂತ ಅನಿಸ್ಕೊಂಡಿದ್ದೀವಿ. ಅದಕ್ಕಿಲ್ಲಿ ಹೇಳ್ತಾರೆ, ಅರ್ಜುನ ನಮ್ಮೆಲ್ಲರ ಪ್ರತಿನಿಧಿಯಾಗಿರುವಂಥವನು ಶಂಖವನ್ನು ಊದಿಸಿದ್ದಾನೆ, ಇನ್ನೇನು ಸಮರ ಪ್ರಾರಂಭ ಆಗಬೇಕು. ಆ ಸಂದರ್ಭದಲ್ಲಿ ಕೇವಲ ರಥವನ್ನು ಕುದುರೆ ಸಹಿತವಾಗಿರುವಂಥ ರಥವನ್ನು ಓಡಿಸುವಂಥವನು ಅಷ್ಟೇ ಅಲ್ಲ ಭಗವಂತ, ಸಕಲ ಇಂದ್ರಿಯಗಳ ನಿಯಾಮಕನಾಗಿರುವಂಥವನು. ಅದಕ್ಕೆ ಅವನನ್ನು ಋಷಿಕೇಶ ಅಂತ ಅನ್ನೋ ಶಬ್ದದಿಂದ ಬಳಸಿದ್ದಾರೆ. ಯುದ್ಧ ಮಾಡೋಕ್ಕಿಂತ ಮುಂಚೆ ಕೇಳ್ತಾ ಇದ್ದಾನೆ ಅರ್ಜುನ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಕೃಷ್ಣ, ಹೇ ಸ್ವಾಮಿ, ನಾನು ರಥದಲ್ಲಿ ಕೂತಿರುವಂಥ ರಥಿಕ. ಸಾರಥಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮನಿಗೆ, ಅಚ್ಯುತ, ನಾನು ಯುದ್ಧ ಮಾಡಬೇಕು ಅಂತ ಹೊರಟಿದ್ದೀನಿ, ಮತ್ತು ಯಾರ್ಯಾರು ಬಂದಿದ್ದಾರೆ ಯುದ್ಧ ಆಡಲಿಕ್ಕೆ ಅಂತ ಒಂದ್ಸರಿ ನಾನು ನೋಡಬೇಕು. ಅದಕ್ಕೆ ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ತಂದು ನಿಲ್ಲಿಸು. ಯಾವಾಗ ತಂದು ನಿಲ್ಲಿಸಿದ್ನೋ ಭಗವಂತ, ಆಗ ಅರ್ಜುನ ನೋಡ್ತಾನೆ. ಅರ್ಜುನ ನೋಡಿದಾಗ ಅವನ ಮನಸ್ಸಿನಲ್ಲಿ ಬರುವಂತಹ ತುಮುಲ, ಏನು ಬಂದಿದೆ ತುಮುಲ ಅವನ ಮನಸ್ಸಿನಲ್ಲಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಬಂದು ನಿಂತಿರೋಂಥವ್ರು ಯಾರೂ ಹೊಸಬ್ರಲ್ಲ. ಅದಕ್ಕೊಂದು ಲೀಸ್ಟ್ ಹೇಳ್ತಾರೆ. ಭೀಷ್ಮಾಚಾರ್ಯರು ಪಾಂಡವರ ಪಿತಾಮಹರಾಗಿರುವಂಥವ್ರು, ಭೂರಿಶ್ರವ ಶಲ್ಯರು ಪಿತೃ ಸಮಾನರಾಗಿರುವಂಥವ್ರು, ಭೀಷ್ಮಾಚಾರ್ಯರ ರಂತೆ ಸೋಮದತ್ತ ಪಿತಾಮಹ, ದ್ರೋಣರಂತೂ ಶಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟಂಥ ಆಚಾರ್ಯರು, ಕೃಪಾಚಾರ್ಯರು ದ್ರೋಣರಿಗಿಂತ ಮುಂಚೆ ಆ ಕೆಲಸ ಮಾಡ್ತಿದ್ರು, ಹೇಳ್ಕೊಡ್ತಿದ್ರು ಪಾಠವನ್ನು. ಅಶ್ವತ್ಥಾಮ ಗುರುಪುತ್ರನಾಗಿರುವಂಥವನು, ಶಲ್ಯ ಮಾದ್ರಿಯ ತಂದೆಯಾಗಿ ಸೋದರಮಾವನಾಗಿರುವಂಥವನು, ಶಕುನಿ ಗಾಂಧಾರಿಯ ಸೋದರಮಾವ ಅಂದರೆ ತನಗೂ ಸೋದರಮಾವನಾಗಿರುವಂಥವನು. ಇನ್ನು ಕೌರವರೆಲ್ಲ ಸೋದರರಾಗಿರುವಂಥವ್ರು, ಅಭಿಮನ್ಯು, ಘಟೋತ್ಕಚ, ದ್ರೌಪದಿಯರು, ಲಕ್ಷಣಾದಿಗಳು, ಘಟೋತ್ಕಚನ ಮಗ, ಇವರಿಗೆಲ್ಲ ಮೊಮ್ಮಗನಾಗಿರುವಂಥವನು. ದ್ರುಪದ, ಕಾಶಿರಾಜ, ವೀರಸೇನ, ಶಲ್ಯ ಇವರೆಲ್ಲ ಹೆಣ್ಣು ಕೊಟ್ಟ ಮಾವಂತರಾಗಿರುವಂಥವ್ರು. ಇಷ್ಟೇ ಅಲ್ಲ, ಜೊತೆಗೆ ಅಂದರೆ ನೋಡಿ ಅರ್ಜುನನ ಮನಸ್ಸಿನಲ್ಲಿ ಬಂದಿರುವಂಥದ್ದೇನು ಅಂದರೆ, ನಾನು ಯಾರ ಜೊತೆ ಯುದ್ಧ ಆಡಬೇಕು ಅಂತ ನಾ ಬಂದಿದ್ದೀನೋ ಅವರೆಲ್ಲರೂ ನನಗೆ ಶತ್ರುಗಳಲ್ಲ, ಬಂಧುಗಳಾಗಿರುವಂಥವ್ರು. ಅಣ್ಣಂದ್ರು, ಅಕ್ಕಂದ್ರು, ತಮ್ಮಂದ್ರು, ಸೋದರ ಮಾವಂದ್ರು ಎಲ್ಲರೂ ನನ್ನ ಎದುರಿಗೆ ನಿಂತಿದ್ದಾರೆ ಯುದ್ಧ ಮಾಡಲಿಕ್ಕೋಸ್ಕರವಾಗಿ. ಅಷ್ಟೇ ಅಲ್ಲ, ಕೌರವರ ಸೇನಾಧಿಪತ್ಯವನ್ನು ವಹಿಸಿದಂತಹ ಭೀಷ್ಮ, ದ್ರೋಣ, ಕರ್ಣ ಈ ಮೂರೂ ಜನ ಪರಶುರಾಮ ದೇವರ ಶಿಷ್ಯರಾಗಿರುವಂಥವ್ರು, ಕ್ರಮವಾಗಿ ಪರಶುರಾಮ ದೇವರ ಹತ್ರ ಓದಿದಂಥವರು. ಪಾಂಡವರ ಕಡೆಯ ಸಾತ್ಯಕಿ, ಚೇಕೀತನ, ಕೌರವರ ಕಡೆಯ ಕೃತವರ್ಮ ಈ ಮೂರೂ ಜನ ಯಾದವ ವೀರರಾಗಿರುವಂಥವರು. ಇವರೆಲ್ಲರಿಗೂ ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ಮೇಲೆ ಒಂದು ವೈರತ್ವ ಇರುವಂಥದ್ದು. ಮಹಾಭಾರತವನ್ನು ಕೇಳಿದವ್ರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಭೀಷ್ಮಾಚಾರ್ಯರಿಗೆ ಶಿಖಂಡಿ, ಸಾತ್ಯಕಿ ಭೂರಿಶ್ರವಸ್ ಮತ್ತು ದ್ರೋಣ ದ್ರುಪದ ಇಬ್ಬರು ಸ್ನೇಹಿತರಾಗಿದ್ದರು. ಆಮೇಲೆ ಜಗಳ ಆಯಿತು ಇಬ್ಬರಿಗೂ, ದ್ರೋಣಾಚಾರ್ಯರಿಗೆ ಮತ್ತು ದ್ರುಪದ ಮಹಾರಾಜನಿಗೆ. ವಿರಾಟ, ಸುಶರ್ಮ, ಆಮೇಲೆ ಕರ್ಣ ಮತ್ತು ಅರ್ಜುನ ಅವರಲ್ಲಿ ಶತ್ರುತ್ವವನ್ನಾಗಿ ಬಂದಿರುವಂಥದ್ದು. ಅದಕ್ಕೆ ಇಲ್ಲಿ ಒಂದು ಬಹಳ ಸುಂದರವಾದ ವಿಷಯವನ್ನು ಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ತಾನೆ. ಏನು ಅಂತ ಕೇಳಿದರೆ, ಕೆಟ್ಟವರ ದರ್ಶನ ಅಂತೇನಿದೆ ಅಲ್ಲ, ನಾವು ನಿಜವಾಗ್ಲೂ ಭಗವದ್ಗೀತೆಯಿಂದ ತಿಳಿಯುವಂತಹ ಸಾರ ಸಂದೇಶ ಇದು. ಏನು ಅಂತ ಕೇಳಿದರೆ, ಕೆಟ್ಟವರ ಮುಖ ದರ್ಶನ, ಕೆಟ್ಟವರ ಸಹವಾಸ, ಕೆಟ್ಟವರ ಜೊತೆ ಮಾತಾಡೋದು ಇವೆಲ್ಲ ಏನಾಗತ್ತೆ, ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ, ನಿಮ್ಮ ಬುದ್ಧಿ ಮಂಕು ಕವಿದು ಹೋಗ್ತದೆ, ನಿಮ್ಮ ಬುದ್ಧಿ ಭ್ರಷ್ಟ ಆಗಿ ಹೋಗ್ತದೆ. ಕೆಟ್ಟ ಕೆಲಸ ಮಾಡಬೇಕು ಅಂತ ಹಾತೊರಿತದೆ ನಿಮ್ಮ ಮನಸ್ಸು. ಯಾವಾಗ ಕೆಟ್ಟವರ ದರ್ಶನದಿಂದ, ಕೆಟ್ಟವರನ್ನು ನೋಡೋದ್ರಿಂದ, ಕೆಟ್ಟವರ ಜೊತೆ ಮಾತಾಡೋದ್ರಿಂದ, ಕೆಟ್ಟವರ ಜೊತೆ ಊಟ ಮಾಡೋದ್ರಿಂದ, ಕೆಟ್ಟವರ ಸಹವಾಸ ನಿಮ್ಮನ್ನ ಪೂರ್ಣವಾಗಿ ಅಧೋಪತನಕ್ಕೆ ತೆಗೆದುಕೊಂಡು ಹೋಗ್ತದೆ. ಅಂದರೆ ನೋಡಿ, ಕೆಟ್ಟವರ ದರ್ಶನದಿಂದಲೇ ಇಷ್ಟೆಲ್ಲ ಆಗ್ತದೆ ಅಂದರೆ ಮನಸ್ಸು ಕವಿದು ಹೋಗಿಬಿಡ್ತು. ನನ್ನವರು ಇವರೆಲ್ಲ, ಬಂಧುಗಳು ಇವರೆಲ್ಲ, ಇವ್ರ ಜೊತೆ ನಾ ಹೇಗೆ ಯುದ್ಧ ಮಾಡಲಿ ಅನ್ನೋಂಥ ಭಾವನೆ ಅರ್ಜುನನಲ್ಲಿ ಬಂದಿರುವಂಥದ್ದು. ಅಂದರೆ ಅಯೋಗ್ಯರ ದರ್ಶನಾದಿಗಳು ಸಕಲವು ಕೆಡುಕಿಗೆ ಕಾರಣವಾಗಿರುವಂಥದ್ದು. ಕೃಷ್ಣ ಪರಮಾತ್ಮ ಮುಂದೆ ಕೂತಿದ್ದಾನೆ. ಅರ್ಜುನನ ಎದುರು
ನಿಂತಂತಹವರು ಕೌರವಾದಿಗಳೇ. ಅರ್ಜುನನ ಪ್ರಶ್ನೆಗೆ ಕೃಷ್ಣನ ಹತ್ರ ಮುಖ ಮಾಡಿ ಕೃಷ್ಣ ಪ್ರಶ್ನೆಗೆ ಹೇಳ್ತಾನೆ. ಆಗ ಕೃಷ್ಣ ಪರಮಾತ್ಮ ಅವನ ಬಾಯಿಂದ ಬಂದಿರುವಂಥ ಮಾತು ನೋಡ್ರಿ, ಮುಖಾರವಿಂದದಿಂದ ಬಂದಿರುವಂಥ ತತ್ವಜ್ಞಾನದ ಬೆಳಕು. ಮತ್ತಿದಕ್ಕೆಲ್ಲ ಪರಿಹಾರ ಏನು? ದುಷ್ಟವರು ಸಹವಾಸ ಮಾಡಬೇಡ್ರಿ ಅಂತ ಹೇಳಿದ್ರಿ, ಮತ್ತು ಪರಿಹಾರ ಏನದಕ್ಕೆ ಅಂತ ಹೇಳಿದರೆ ಕೃಷ್ಣ ಹೇಳ್ತಾನೆ, ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇಹೇ. ದೊಡ್ಡವರ ಸೇವೆ, ದೊಡ್ಡವರ ದರ್ಶನ, ಜ್ಞಾನಿಗಳ ಸಹವಾಸ, ಅದು ನಮ್ಮನ್ನ ಮೋಕ್ಷದ ದಾರಿಗೆ ಕರ್ಕೊಂಡು ಹೋಗುವಂಥದ್ದು. ಮಹತ್ಸೇವಾಂ, ದೊಡ್ಡವರ ಸೇವೆ, ದ್ವಾರಮಾಹುರ್ ವಿಮುಕ್ತೇಹೇ, ಮುಕ್ತಿಯ ಪಥಕ್ಕೆ ಸಾಧನ ರೂಪವಾಗಿರುವಂಥದ್ದು ಭಾಗವತ ನಮಗೆ ತಿಳಿಸಿಕೊಡ್ತದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವಂತಹ ಮಾತು, ಪಿತ್ರರು, ಆಚಾರ್ಯರು, ಪುತ್ರರು, ಪಿತಾಮಹರು, ಸೋದರ ಮಾವಂದರು, ಹೆಣ್ಣು ಕೊಟ್ಟ ಮಾವಂದರು, ಶಾಲ್ಯರು ಅಂದರೆ ಶಾಲಕ ಅಂತ ಕರೀತಾರೆ, ಭಾವಮೈದ್ನಂದರಾಗಿರ್ಬೋದು, ಇವರೆಲ್ಲ ಯುದ್ಧದಲ್ಲಿ ಬಂದಿರಬಹುದಪ್ಪ, ಇಲ್ಲ ಅಂತಲ್ಲ. ಆದರೆ ಧೃತರಾಷ್ಟ್ರನ ಪುತ್ರರನ್ನು ನಾ ಕೊಲ್ಲೋದು ಹೇಗೆ? ಎಲ್ಲ ಸಂಬಂಧಿಕರೇ, ಅವರನ್ನೆಲ್ಲ ನಾ ಸಂಹಾರ ಮಾಡೋದು ಹೇಗೆ? ಯುದ್ಧದಿಂದ ಕುಲಗಳು ನಾಶ ಆಗಿ ಹೋಗ್ತಾವೆ, ಕುಲಧರ್ಮಗಳು ನಾಶ ಆಗ್ತಾವೆ, ಧರ್ಮ ಅಳದಿ ಹೋಗ್ತದೆ, ಪತಿತರಾಗ್ತಾರೆ ಎಲ್ಲ ಸ್ತ್ರೀಯರು. ಈ ಎಲ್ಲರನ್ನ ಸಾಯಿಸಿದಂತಹ ಪಾಪ ನನಗೆ ಬರ್ತದೆ, ನರಕ ಪ್ರಾಪ್ತಿಯಾಗ್ತದೆ. ಎಷ್ಟು ಸೂಕ್ಷ್ಮವಾಗಿ ಜ್ಞಾನಿಯಾಗಿರುವಂತಹ ಅರ್ಜುನ ವಿಚಾರ ಮಾಡ್ತಾನೆ. ಅವನ ಒಂದು ಮನೋಭಾವನೆಯನ್ನ ವ್ಯಾಸರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಯುದ್ಧ ಮಾಡಿದ ಮೇಲೆ ಅನೇಕ ಜನ ಸಾಯ್ತಾರೆ, ಅವರಿಗೆಲ್ಲ ಬೇಕಾಗಿರುವಂತಹ ಸಂತೋಷ ಸತ್ತು ಹೋಗ್ತದೆ. ಇಷ್ಟೇ ಅಲ್ಲ, ಜನಗಳೊಂದಿಗೆ ಕುಲಧರ್ಮ ಅದರದ ಅಳಿವಾಗಿ ಹೋಗ್ತದೆ, ಕುಲಸ್ತ್ರೀಯರ ನಾಶ ಆಗ್ತದೆ, ವರ್ಣ ಸಾಂಕರ್ಯ ಬರ್ತದೆ. ಅನೇಕ ಜನ ಪ್ರಾಣವನ್ನು ಕಳೆದುಕೊಳ್ತಾರೆ ಯುದ್ಧದಲ್ಲಿ. ಅಂತಹ ಜನರ ಸಾವಿನ ಮೇಲೆ, ಅದರ ಸಮಾಧಿ ಮೇಲೆ ನಾನು ರಾಜ್ಯವನ್ನು ಹೇಗೆ ಕಟ್ಟಲಿ, ಯುದ್ಧವನ್ನು ಹೇಗೆ ಮಾಡಲಿ ಅಂತ ತನ್ನ ಮನಸ್ಸಿನ ಭಾವನೆಯನ್ನ ಇಲ್ಲಿ ಅನೇಕ ರೀತಿಯಲ್ಲಿ, ಅಂದರೆ ಶಸ್ತ್ರವನ್ನು ಬಿಟ್ಬೋಣ, ಯುದ್ಧ ಮಾಡೋದೇ ಬೇಡ, ಬಿಟ್ಬೋಣ, ಯುದ್ಧವನ್ನು ಮಾಡೋದು ಬೇಡ, ಶಸ್ತ್ರ ತ್ಯಾಗವನ್ನು ಮಾಡ್ತೀನಿ, ಬಿಲ್ಲು ಬಾಣಗಳನ್ನು ತೊರೆದು ಯುದ್ಧರಂಗದಲ್ಲಿ ಆ ರಥದಲ್ಲಿ ಕುಳ್ತಾನೆ ಅರ್ಜುನ. ಅವನ ಮನಸ್ಸಿನಲ್ಲಿ ತನ್ನೆಲ್ಲ ಬಂಧು ಬಾಂಧವರನ್ನ ಕೊಂದು ನಾ ಹೇಗೆ ಯುದ್ಧವನ್ನು ಮಾಡಲಿ, ಆ ಕೊಲ್ಲುವಂತಹ ಯುದ್ಧವನ್ನು ನಾ ಹೇಗೆ ಮಾಡಲಿ, ಸಾವು ನೋವುಗಳು, ಗುರು ಹಿರಿಯರ ಒಂದು ವಿರಹ, ಇವೆಲ್ಲ ಯುದ್ಧದಿಂದ ಆಗ್ತಾ ಇದೆ, ಇದನ್ನ ಹೇಗೆ ಮಾಡಲಿ ಅಂತ ಅರ್ಜುನ ತನ್ನ ಮನಸ್ಸಿನ ಭಾವನೆಯನ್ನ ವ್ಯಕ್ತವನ್ನು ಪಡಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಹೆಸರಿಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇವನ ಮಾತುಗಳೆಲ್ಲ ಸರಿ ಅಂತ ಅನಿಸಿದ್ರೂ ಭಗವಂತ ಅವನನ್ನು ನೋಡಿ ಒಂದು ಮುಗುಳ್ನಗೆಯನ್ನು ನಗ್ತಾನಂತೆ. ಭಗವಂತ ಅರ್ಜುನನನ್ನು ನೋಡಿ ಆ ನಕ್ಕಂತಹ ಒಂದು ರೂಪ ಏನಿದೆ ಅಲ್ಲ, ಅದೇ ಒಂಥರ ಗೀತೆಯಾಗಿತ್ತಂತೆ. ಆ ಭಗವಂತನ ನಗುವೇ ಒಂದು ಗೀತೆ ಅಂತಂತಾರೆ. ಅಂದರೆ ಗೀತೆಯ ಮೊದಲ ಅಧ್ಯಾಯದಲ್ಲಿ ನಾವು ತಿಳಿಯುವಂತಹ ಸಾರ ಸಂದೇಶ ಏನು ಅಂದರೆ, ಅವನ ಆಸ್ತಿಕ್ಯವಾದ ಬುದ್ಧಿ, ಸ್ತ್ರೀಯರು ಕೆಟ್ಟು ವರ್ಣಸಂಕರ ಆದೀತು ಅನ್ನುವಂತಹ ಸಾಮಾಜಿಕವಾದ ಪ್ರಜ್ಞೆ, ಶ್ರಾದ್ದ ತರ್ಪಣಾದಿಗಳು ಪಿತೃಕಾರ್ಯಗಳಲ್ಲಿ ತೋರುವಂತಹ ಆದರದ ಸ್ವಭಾವ, ಲೋಕದ ಒಳಿತಿಗಾಗಿ ತನ್ನ ಬಲಿದಾನ ಆದರೂ ಪರವಾಗಿಲ್ಲ, ತಾ ಸತ್ತೋದ್ರೂ ಪರವಾಗಿಲ್ಲ, ಜನರೆಲ್ಲ ಬದುಕ್ತಾರಲ್ಲ ಅನ್ನುವಂತಹ ಸೂಕ್ಷ್ಮವಾದ ಮನಸ್ಸಿದೆ ಅಲ್ಲ, ಅರ್ಜುನನ ಅದ್ಭುತವಾದ ಒಂದು ವೈಶಿಷ್ಟ್ಯತೆ, ಅವನ ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಅವನ ಗುಣ ಎಷ್ಟು ಎತ್ತರದಲ್ಲಿದೆ, ಅರ್ಜುನ ಎಷ್ಟು ವಿಶಾಲವಾಗಿ ಯೋಚನೆ ಮಾಡಿದ್ದಾನೆ ಅನ್ನೋದು ಮೊದಲನೇ ಅಧ್ಯಾಯದಲ್ಲಿ ನಮಗೆ ಕಾಣುವಂಥದ್ದು. ಕೃಷ್ಣ, ಅರ್ಜುನ, ಗೋವಿಂದ, ಜನಾರ್ದನ, ಮಾಧವ, ಮಧುಸೂದನ, ವಾರ್ಷ್ಣೇಯ, ಹೀಗೆ ಅನೇಕ ಪುಣ್ಯನಾಮಗಳಿಂದ ಭಗವಂತನನ್ನ ಕರಿತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ಭಗವಂತನ ಒಂದು ಸ್ತೋತ್ರವನ್ನ ಮಾಡುವಂಥವನು ಅರ್ಜುನ. ಅದಕ್ಕೋಸ್ಕರವಾಗೇ ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರನಾಗಿರುವಂಥವನು ಅರ್ಜುನ. ಅದಕ್ಕೆ ಹತ್ತಿರ ಆಗ್ತಾನೆ. ಭಗವಂತನ ನಾಮ ಉಚ್ಚಾರ ಯಾರು ಮಾಡ್ತಾರೋ ಅವರ ಹತ್ತಿರ ನಾ ಬಂದು ಇರ್ತೀನಿ ಅಂತಾನೆ ಭಗವಂತ. ಅದಕ್ಕೆ ಸಾಕ್ಷಿ ಅರ್ಜುನನಾಗಿರುವಂಥವನು.
ಅವನ ಮನಸ್ಸಿನಲ್ಲಿರುವಂಥ ಎಲ್ಲ ದುಗುಡವನ್ನು ಭಗವಂತನ ಮುಂದೆ ಹೇಳಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಕೈಯಲ್ಲಿರುವಂತಹ ಬಿಲ್ಲು ಬಾಣಗಳನ್ನು ಮುಂದಿಟ್ಟು ಶರಣಾಗತನಾಗಿದ್ದಾನೆ. ಗುರುವಿನ ಹತ್ತಿರ ಶಿಷ್ಯನಾದಂಥವನು, ಅಂದರೆ ಅರ್ಜುನ ತೊರೆದದ್ದು ಬರೇ ಶಾಸ್ತ್ರವನ್ನಲ್ಲ, ಇಲ್ಲೇನು ಬಿಟ್ಟಿದ್ದಾನವನು, ಮುಖ್ಯವಾಗಿ ತನ್ನ ಕರ್ತವ್ಯವನ್ನು ಮರೆತಿದ್ದಾನೆ. ಅಂದರೆ ಕೃಷ್ಣ ಪರಮಾತ್ಮ ಇಲ್ಲಿ ಉಪದೇಶ ಮಾಡಿರುವಂಥದ್ದೇನು, ಕೇವಲ ಧರ್ಮವನ್ನಷ್ಟೇ ಅಲ್ಲ, ಕರ್ತವ್ಯವನ್ನು ಉಪದೇಶ ಮಾಡಿದ್ದಾನೆ. ಹಾಗಾಗಿ ಇವತ್ತಿಗೂ 5000 ವರ್ಷ ಆದ ಮೇಲೂ ಇವತ್ತಿಗೂ ಜೀವಂತವಾಗಿದೆ ಭಗವದ್ಗೀತೆ. ಕಾರಣ ಏನು ಅಂದರೆ, ನಿನ್ನ ಕರ್ತವ್ಯವನ್ನು ನೀ ಮಾಡು. ಅರ್ಜುನನಿಗೆ ಭಗವಂತ ಹೇಳಿರುವಂತಹ ದಿವ್ಯವಾದ ಸಂದೇಶ ಬರೇ ಅರ್ಜುನನಿಗಷ್ಟೇ ಅಲ್ಲ, ನಮಗೂ ದೇವರು ಹೇಳಿರುವಂಥದ್ದೇನು, ನಿನ್ನ ಕರ್ತವ್ಯವನ್ನು ತಪ್ಪದೇ ನೀ ಮಾಡು. ಅರ್ಜುನನ ಕರ್ತವ್ಯ ಏನು, ಕ್ಷತ್ರಿಯನಾಗಿ ಧರ್ಮವನ್ನು ಉಳಿಸುವಂಥದ್ದು. ಕೌರವರು ಪಾಂಡವರು ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಧರ್ಮ ಅಧರ್ಮ ಎರಡೇ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಅಮರವಾದ ಕೃತಿ, ಅನನ್ಯವಾದ ಕೃತಿ, ಅಮೋಘವಾದ ಕೃತಿ ಅದು ಭಗವದ್ಗೀತೆ ಅಂತ ಅನಿಸ್ಕೊಂಡಿರುವಂಥದ್ದು. ನರನಾಗಿರುವಂಥವನು ಕರ್ತವ್ಯಪರನಾಗಿರಬೇಕು. ಅರ್ಜುನನಂತಹ ಜ್ಞಾನಿಗೆ ಹಿಂಗಾಯ್ತೇನ್ರಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ಉದಾಹರಣೆಯನ್ನು ಕೊಡ್ತಾರೆ. ಗ್ರಹಣ ಹಿಡಿಯುವಂಥದ್ದು ಸೂರ್ಯನಿಗೆ ಎಷ್ಟು ಹಿಡಿತದೆ? 10 ನಿಮಿಷ, 1 ಗಂಟೆ, 2 ಗಂಟೆ. ಮಹಾ ಬೆಳಕಿನ ರಾಶಿಯಾಗಿರುವಂತಹ ಸೂರ್ಯನಿಗೆ ಗ್ರಹಣ. ಸೂರ್ಯನ ಗ್ರಹಣ ಹಿಡಿತು ಅಂದರೆ ಅದು ಶಾಶ್ವತವಾಗಿರುವಂಥದ್ದಲ್ಲ, ಸ್ವಲ್ಪ ಹೊತ್ತಿರ್ತದೆ ಗ್ರಹಣ. ಹಾಗೆ ಮಹಾಜ್ಞಾನಿಯಾಗಿರುವಂಥ ಅರ್ಜುನನಿಗೆ ಸ್ವಲ್ಪ ಗ್ರಹಣ ಹಿಡಿದಿತ್ತು. ನನ್ನವರು ಅನ್ನುವಂಥ ಅಭಿಮಾನ, ಆ ಅಭಿಮಾನ ಅನ್ನುವಂಥದ್ದನ್ನು ಸರಿಸಿ ಭಗವಂತ ತತ್ವಜ್ಞಾನದ ಕಿರಣವನ್ನು ಅವನ ಮೇಲೆ ಹಾಕಿರುವಂಥದ್ದು. ನರನಾಗಿರುವಂಥವನು ಕರ್ತವ್ಯಪರನಾಗಿರಬೇಕು ಅನ್ನೋದನ್ನು ಪ್ರಾರಂಭದಲ್ಲೇ ಭಗವಂತ ಅವನನ್ನು ನೋಡಿ ನಕ್ಕಿದ್ದಾನೆ. ನಕ್ಕು ಏನು ಹೇಳ್ದ ಅನ್ನೋದು ಅಂದರೆ ಭಗವಂತನ ನಗುವಿನಲ್ಲೇ ಒಂದು ಭಗವದ್ಗೀತೆ ಇದೆ. ಅದನ್ನು 2ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಭವರೋಗದಿಂದ ಮುಕ್ತಿಯನ್ನು ಪಡೆಯುವಂತಹ ದಿವ್ಯವಾದ ಒಂದು ಔಷಧ ಅದು ಭಗವದ್ಗೀತೆ. ಅದನ್ನು ಹೇಗೆ ಹೇಳ್ದ ಅನ್ನೋದನ್ನು ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.